ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮನೆಯಲ್ಲಿ ಕಾರ್ತಿಕ ಸ್ಟಾರ್ಟ್ ಆದಮೇಲೆ ಮನೇಲಿ ನಾನ್ ವೆಜ್ ಮಾಡೇ ಇರಲಿಲ್ಲ. ಮೊನ್ನೆ ಅಮಾವಾಸ್ಯೆ ಕಳೀತಲ್ಲ ಅಂತ ಹೇಳ್ಬಿಟ್ಟು ನಿನ್ನೆ ಮಂಗಳವಾರ ನಾವು ಚಿಕನ್ ತಂದು ಮಾಡಿದ್ವಿ. ನಾನು ಇವಾಗ ಮಾಡ್ತಿರೋದು ಹಳ್ಳಿ ಸ್ಟೈಲ್ ಚಿಕನ್ ಸಾಂಬಾರು ಹೇಗೆ ಅಂತ, ನಮ್ಮ ಅಜ್ಜಿ ಮನೆ ಕಡೆಯಲ್ಲೆಲ್ಲ ಹೇಗೆ ಮಾಡ್ತಿದ್ರು ಆ ರೀತಿ ಒಂದು ಚಿಕನ್ ಸಾಂಬಾರು ಮಾಡಿ ತೋರಿಸ್ತಿದ್ದೀನಿ. ಅದಕ್ಕೆ ಬೇಕಾಗಿರೋಂಥದ್ದು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ. ಅದಾದಮೇಲೆ ಇನ್ನು ಸ್ವಲ್ಪ ಸೋಂಪು, ಚಕ್ಕೆ, ಲವಂಗ, ಕಡಲೆ, ಮೆಣಸು, ಟೊಮೊಟೊ ಮತ್ತು ತೆಂಗಿನಕಾಯಿ ತುರಿ. ಇದರಲ್ಲಿ ಏನಪ್ಪ ವಿಶೇಷ ಅಂತಂದರೆ ನಾವು ಬೇರೆ ಏನಾದರೂ ಮಾಡಬೇಕಾದ್ರೆ ಚಿಕನ್ ರೆಸಿಪಿಲಿ ಏನಾದರೂ ಮಾಡಬೇಕಾದ್ರೆ ಮಸಾಲೆ ಬೇರೆ, ಕಾಯಿ ಕಡಲೆ ಬೇರೆ ಅಂತ ರುಬ್ಕೋತೀವಿ. ಇದ್ರಲ್ಲಿ ವಿಶೇಷ ಬಂತು ಅದೇ, ಎಲ್ಲನೂ ಒಟ್ಟಿಗೆ ರುಬ್ಕೋಬೇಕು, ಎಲ್ಲನೂ ಒಟ್ಟಿಗೆ ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ಇದು ಸ್ವಲ್ಪ ರುಬ್ಬಾದ್ಮೇಲೆ ನಾವು ಮನೇಲಿರೋಂತಹ ಮಟನ್ ಸಾಂಬಾರು ಪುಡಿನ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ಕೆಲವೊಂದು ಮನೆ ಮಟನ್ ಸಾಂಬಾರು ಪುಡಿ ಬೇರೆ ಮತ್ತು ಬೇಳೆ ಸಾಂಬಾರು ಪುಡಿ ಬೇರೆ ಎರಡೆರಡು ಮಾಡಿಸಿಟ್ಕೊಂಡಿರ್ತಾರೆ. ಅದರಲ್ಲಿ ಮಟನ್ ಸಾಂಬಾರು ಪುಡಿ ಹಾಕಿ ನುಣ್ಣಗೆ ರುಬ್ಬಿ ಎತ್ತಿಟ್ಕೋಬೇಕು. ಅದಾದಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಒಂದು 2-3 ಸ್ಪೂನ್ ಆದರೆ ಸಾಕು, ಬಿಕಾಸ್ ಅದು ಚಿಕನೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ, ಜಾಸ್ತಿ ಎಣ್ಣೆ ಹಾಕಬೇಡಿ. ಆ ಎಣ್ಣೆ ಕಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲಾನ ಅದರೊಳಗೆ ಹಾಕಿ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಅದನ್ನು ಹುರ್ಕೋಬೇಕಾಗುತ್ತೆ. ಅದು ನೀಟಾಗಿ ಹುರ್ಕೊಂಡ್ಮೇಲೆ ಅದು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಟೈಮಲ್ಲಿ ನಾವು ಸ್ವಲ್ಪ ಅರಿಶಿಣ ಹಾಕೋಬೇಕು. ಅರಿಶಿಣ ಹಾಕ್ಬಿಟ್ಟು ನೀಟಾಗಿ ಎಲ್ಲನೂ ಕಲಿಸ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಚಿಕನ್ನ ನಾವು ಅರಿಶಿಣ ಮತ್ತು ಉಪ್ಪು ಎರಡೂ ಹಾಕಿ ನೀಟಾಗಿ ತೊಳೆದಿಟ್ಕೊಂಡಿರ್ತೀನಿ. ಅದನ್ನು ಇದರೊಳಗೆ ಸೇರಿಸಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊತೀನಿ. ಅರಿಶಿಣ ಮತ್ತು ಉಪ್ಪು ಎರಡನ್ನೂ ಸೇರಿಸಿ ಚಿಕನ್ನ ತೊಳೆದಿಲ್ಲ ಅಂದರೆ ಅದೇನೋ ಒಂಥರ ಸ್ಮೆಲ್ ಬರ್ತಿರೋ ಥರ ಅಂತ ಅನಿಸುತ್ತೆ. ಅದೆರಡನ್ನೂ ಹಾಕ್ಬಿಟ್ಟು ಫ್ರೈ ತೊಳ್ಕೊಂಡ್ರೆ ಅಷ್ಟೇನು ಸ್ಮೆಲ್ಲೇನಿರಲ್ಲ ಅಂತ ನನಗನ್ಸುತ್ತೆ. ಅದಕ್ಕೆ ನಾನು ಯಾವಾಗಲೂ ಅದೇ ಥರ ಮಾಡೋದು. ಇದನ್ನು ನೀಟಾಗಿ ಅದರಲ್ಲಿ ಆ ಮಸಾಲ ಜೊತೆ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆಗ್ತಾ ಆಗ್ತಾ ಸ್ವಲ್ಪ ಅದು ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ, ನೀಟಾಗಿ ಬೇಯ್ಕೊಳ್ಳುತ್ತೆ ಕೂಡ. ಅದ್ರ ಜೊತೆನೇ ನೀಟಾಗಿ ಅದನ್ನು ಒಂದು 50% ಬೇಯಿಸ್ಬಿಟ್ರೆ ಬೇಗ ಸಾಂಬಾರು ರೆಡಿನೇ ಆಗಿಬಿಡುತ್ತೆ. ಅದನ್ನು ನೀಟಾಗಿ ಬೇಯಿಸ್ಕೊಳ್ಳಿ ಮುಚ್ಚಳ ಮುಚ್ಕೊಂಡು. ಅದಾದಮೇಲೆ ನಾವು ಆವಾಗಲೇ ಸ್ವಲ್ಪ ಎತ್ತಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನ ಅದರೊಳಗಡೆಗೆ ಸೇರಿಸ್ಕೊಳ್ಳಿ. ನಾವು ಡೈಲಿ ತಿಂದೇ ಹೋದ್ರೂ ಅವಾಗವಾಗ ನಾನ್ ವೆಜ್ ತಿಂತಿದ್ರೆ ಅದೇನೋ ಒಂಥರ ಚೆಂದ. ಈ ಥರ ಬಿಟ್ಬಿಟ್ರೆ ಜಾಸ್ತಿ ಅದ್ರ ಬಗ್ಗೆನೇ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ ನಮಗೆ. ಅದಾದಮೇಲೆ ಇನ್ನೂ ಉಳ್ಕೊಂಡಿರೋಂತಹ ಮಸಾಲನ ಅದರೊಳಗಡೆ ಹಾಕಿ ನಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸಿ, ಅಂದರೆ ಹದದಲ್ಲಿ ಸ್ವಲ್ಪ ತೆಳ್ಳಗಿದ್ರೇ ತುಂಬ ಚೆನ್ನಾಗಿರುತ್ತೆ ಈ ಚಿಕನ್ ಸಾಂಬಾರೆಲ್ಲ. ಸೊ ನಮಗೆ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಂಡು, ಆಲ್ರೆಡಿ ಚಿಕನ್ನು ಅದು ಫ್ರೈಯಲ್ಲಿ ಬೆಂದಿರುತ್ತೆ. ಇನ್ನೊಂದು ಸ್ವಲ್ಪ ಬೇಯಿಸ್ಬಿಟ್ಟು ರುಚಿ ಹೇಗಿದೆ ಅಂತ ನೋಡಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಕಡಿಮೆ ಆಗಿದ್ರೆ ಹಾಕ್ಕೊಂಡು ಅದನ್ನು ನೀಟಾಗಿ ನಾವು ಬೇಯಿಸ್ಕೊಂಡ್ರೆ ಹಳ್ಳಿ ಸ್ಟೈಲ್ನ ಚಿಕನ್ ಸಾಂಬಾರು ರೆಡಿನೇ ಆಗಿಬಿಡುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ಬೇರೆ ಥರ ಎಲ್ಲ ಟ್ರೈ ಮಾಡ್ತಿರ್ತೀವಿ ನಾವು ಫಸ್ಟು ಚಿಕನ್ನ ಹುರ್ಕೊಂಡು ಎಣ್ಣೆಯಲ್ಲಿ, ಅದಾದಮೇಲೆ ಮಸಾಲ ಹಾಕಿ ಅದನ್ನು ಫ್ರೈ ಮಾಡಿ ಮತ್ತು ಕಾಯಿ ಕಡಲೆ ಇದನ್ನು ಮಾಡ್ತಿರ್ತೀವಿ. ಈ ಥರನೂ ಕೂಡ ಒಂದು ಸಲ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನಮ್ಮ ಹಳ್ಳಿ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಹಾಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.